ಇದು ನಾಳೆ ತಿಂಡಿಗೆ ಕೊಟ್ಟೆ ಕಡುಬು ಅಂದರೆ ಗುಂಡ ಮಾಡುವ ಅಂತ ಹೇಳಿ ಕಲ್ಲಲ್ಲಿ ಕಡಿಲಿಕ್ಕೆ ಹಾಕಿದೆ ಅಕ್ಕಿ. ಇಲ್ಲಿ ಗುಂಡದ ಎಲೆನೆಲ್ಲ ರೆಡಿ ಮಾಡಿ ಇಟ್ಕೊಂಡಾಗಿದೆ. ನಾಳೆ ಸಂಡೇ ಆದ ಕಾರಣ ಸೊ ಎಲ್ಲರೂ ಮನೇಲಿ ಇರ್ತಾರಲ್ಲ, ಹಾಗೆ ಗುಂಡ ಮಾಡುವ ಅಂತ. ಏನು ಹೇಳೋದು ಇದು? ಏನು ಹೇಳಿ? ಗೂಡು ಗೂಡತ್ತು ಗುಂಡ. ನಿನ್ನಲ್ಲಿ ಕುತ್ಕೊಳ್ಳಿಸುವ ಗುಂಡ ಎಂತ ಹೇಳು? ಏನದು? ಏನು ಹೇಳು? ಇಡ್ಲಿಗೆ ಗುಂಡ ಎಲ್ಲ ರೆಡಿ ಮಾಡಿ ಆಯಿತು. ನಾಳೆ ಇದೆ ಮಾಡೋದು ತಿಂಡಿ. ಎಂತ ಅದೆಂತ ಹೇಳಿದ್ದು? ನನಗೆ ವರ್ಕ್ ಇತ್ತು, ನಾನು ವರ್ಕ್ ಮಾಡ್ತಾಯಿದ್ದೆ. ನಾನು ವರ್ಕ್ ಮಾಡಿ ಬರೋಷ್ಟರಲ್ಲಿ 6:37 ಒಳಗೆ ರಶ್ಮಿ ಮತ್ತು ಸಿಂಧು ಇಬ್ಬರು ಸೇರಿ ಗುಂಡದೆಲ್ಲೇನು ಕಟ್ಟಿದರು. ಸೊ ಅಂದರೆ ಬೆಳಿಗ್ಗೆ ಬೇಗ ಅಂದರೆ ಆಗೋದಿಲ್ಲ ಅಲ್ಲ ಕಟ್ಟಲಿಕ್ಕೆ, ಹಿಂದಿನ ದಿನ ಕಟ್ಟಿಟ್ರೆ ಒಳ್ಳೇದು. ಹಾಗೆ ಈಗ ನೆಕ್ಸ್ಟ್ ಡೇ ಸೊ ಇನ್ನು ಬೇಯಲಿಕ್ಕೆ ಇಡಬೇಕು. ಅಷ್ಟರೊಳಗೆ ನಾನೊಂದು ಬಾಳೆ ಎಲೆ ತರುವ ಅಂತ ಹೋಗ್ತಾ ಇದ್ದೇನೆ. ಅಂದರೆ ಈ ನಾವು ಅಟ್ಟಿಯಲ್ಲಿ ಬೇಯಲಿಕ್ಕೆ ಇಡ್ತೇವಲ್ಲ ಆಗ, ಸೊ ಅದರಲ್ಲಿ ಅಂದರೆ ಮಧ್ಯದಲ್ಲೆಲ್ಲ ಗ್ಯಾಪ್ ಇರೋದ್ರಿಂದ ಸೊ ಅದು ಹಿಟ್ಟು ಕೆಳಗೆ ಹೋದರೆ ಗುಳುಗುಳು ಅಂತ ಸೌಂಡಾಗಿ ಅದು ಪ್ರಾಬ್ಲಮ್ ಆಗುತ್ತಲ್ಲ. ಸೊ ಅದಕ್ಕೆ ನಾನು ಎಂತ ಮಾಡಿದ್ದು, ಎಲೆ ಇಟ್ಟರೆ ಒಳ್ಳೆಯದಾಗ್ತದೆ. ಸೊ ಅಂದರೆ ಅದು ಕೆಳಗೆ ಬೀಳುವುದಿಲ್ಲ ಬಂದ. ಸೊ ಬಿಸಿ ಆಗ್ತದಲ್ಲ ಒಲೆಯಲ್ಲಿ ನಾವು ಬೆಂಕಿ ಹಾಕಿದರೆ ಬಿಸಿ ಆಗುವ ಅಲ್ಲಿಗೆ ಗಟ್ಟಿ ಆಗ್ತದೆ ಹಾಗೆ. ಸೊ ಇಲ್ಲಿ ನಾನು ಬಂದವನ್ನು ಹದ ಮಾಡ್ತಾ ಇದ್ದೇನೆ. ಅಂದರೆ ಇದು ನಿನ್ನೆ ಕಡ್ದಿಟ್ಟದು ಇಷ್ಟು ಬಂದಿದೆ. ಇದಕ್ಕೀಗ ಉಪ್ಪು ಹಾಕಿ ಚಂದ ಮಾಡಿ ಕಲಸಿ ಮತ್ತು ಅಟ್ಟಿಲಿಟ್ಟು ಬೇಯಿಸುವಂಥದ್ದು. ಸೊ ಹಾಗೆ ಅಟ್ಟಿಗೆ ಎಲೆ ಇಟ್ಟು ನಾನು ಮತ್ತು ಗುಂಡವನ್ನೆಲ್ಲ ಸುತ್ತ ಇಟ್ಟು ಫಸ್ಟು ಅಟ್ಟಿಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿಕೊಂಡು ಮತ್ತೆ ಎಲೆನೆಲ್ಲ ಜೋಡಿಸಿ ಮತ್ತೆ ಹುಯ್ಬೇಕು ಬಣ್ಣವನ್ನು. ಯಾಕೆ ಅಂತ ಹೇಳಿದರೆ ಅದು ಒಂಥರ ಬಿಸಿಗೆ ಗಟ್ಟಿ ಆಗ್ತದೆ ಅಂತ, ಇಳಿಯುವುದಿಲ್ಲ ಅಂಥೇಳಿ. ಸೊ ಹಾಗೆ ನಾನಿಲ್ಲಿ ಚಂದ ಮಾಡಿ ಎಲ್ಲ ಎಲೆಯನ್ನು ಚಂದ ಮಾಡಿ ಜೋಡಿಸಿ ಇಟ್ಟಿದ್ದೇನೆ. ಸೊ ಇದಕ್ಕೆ ನೋಡಿ ಕೊಟ್ಟೆ ಸುತ್ತ ಇಟ್ಟಿದ್ದೇನೆ. ಇದಕ್ಕೆ ಬಂದವನ್ನು ಹುಯ್ದು ಇಡುವಂಥದ್ದು. ಈಗ ಇದೆಲ್ಲ ಕೊಟ್ಟೆಗೆ ಬಂದವನ್ನು ಹುಯ್ದು ಇಡ್ತೇನೆ. ನೋಡಿ ಇಷ್ಟಿಟ್ಟೆ. ಇನ್ನೂ ಸಹ ಬಂದ ಉಳಿತು. ಅದಕ್ಕೆ ನಾನೆಂತ ಮಾಡಿದೆ, ನಮ್ಮಲ್ಲಿ ದೊಡ್ಡ ದೊಡ್ಡ ಇಡ್ಲಿ ಕಪ್ಪಿದೆ. ಸೊ ಹಾಗೆ ಆ ಕಪ್ಪಿಗೆ ಸ್ವಲ್ಪ ಹಾಕಿ ಕೂಡ ಇಟ್ಟೆ. ಇದು ಒಲೆಯಲ್ಲಿ ಇಟ್ಟರೆ ಬೇಗ ಆಗ್ತದೆ, ತುಂಬ ದೊಡ್ಡದಲ್ವಾ ಅಟ್ಟಿ, ಹಾಗೆ ಒಲೆಯಲ್ಲಿ ಇಟ್ಟರೆ ಬೇಗ ಆಗ್ತದೆ ಅಂತ. ಮತ್ತು ಅಷ್ಟಕ್ಕೆ ತುಂಬ ಗ್ಯಾಸ್ ಕೂಡ ತುಂಬ ಆಗ್ತದಲ್ಲ ಖರ್ಚು. ಅದಕ್ಕೆ ಒಲೆಯಲ್ಲಿಟ್ಟರೆ ಬೇಗ ಸಹ ಆಗ್ತದೆ ಮತ್ತು ಖರ್ಚು ಕೂಡ ಕಮ್ಮಿ ಆಗ್ತದೆ. ಅದೇ ನಾನು ಏನು ಮಾಡಿದ್ದೇನೆ, ಸ್ವಲ್ಪ ಪಾತ್ರೆ, ಇದು ಇಡ್ಲಿ ಪಾತ್ರೆ ಇತ್ತು ಅಂತ ಹೇಳಿದ್ದೆಲ್ಲ ನನ್ನ ಮನೆಯಲ್ಲಿ, ಅದು ಚಿಕ್ಕ ಅಟ್ಟಿಯಲ್ಲಿ ನಾನು ಹಾಕಿ ಇದರಲ್ಲಿ ಇಟ್ಟೆ. ಈಗ ನೋಡ್ಬೋದು ನೀವು, ಇದು ಲೋಟದಾಗಿ ಇರ್ತದೆ, ಇದು ಅಲ್ಯೂಮಿನಿಯಮ್ದು. ಸೊ ಅದರಲ್ಲಿ ಹಾಕಿ ಇಟ್ಟಿದ್ದೇನೆ. ಅದಕ್ಕೆ ಒಂದು ಸಾರು ಬೇಕಲ್ಲ, ಒಂದು ಒಳ್ಳೆ ಸಾಂಬಾರು. ಸೊ ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿದೆ. ಇದು ಎಲ್ಲ ತರಕಾರಿ ಎಲ್ಲ ಸೇರಿಸಿ ಮಾಡಿರುವಂಥದ್ದು ಸಾಂಬಾರು. ಅದು ಇಡ್ಲಿಗೆ ಒಳ್ಳೆಯದಾಗ್ತದೆ. ಮತ್ತು ಹೇಗೆ ಅಂತ ಹೇಳಿದರೆ, ಮೂಡೆಗೆ ಸ್ವಲ್ಪ ಎಲ್ಲ ಸಾರು ಸಾಕಾಗೋದಿಲ್ಲ, ತುಂಬ ಸಾರು ಬೇಕಾಗ್ತದೆ. ಅದು ನೆಂದಾಗ ಸ್ವಲ್ಪ ಸಾಕಾಗೋದಿಲ್ಲ, ಹಾಗೆ ತುಂಬ ಬೇಕಲ್ಲ, ಅದಕ್ಕೆ ತುಂಬ ಮಾಡಿದ್ದೇನೆ ಸಾರು, ಎಲ್ಲರಿಗೂ ಸಹ ಬೇಕಂತ. ಮತ್ತು ಆಚೆ ಸೈಡಲ್ಲಿ ಚಾವನ್ನು ಕೂಡ ಇಟ್ಟಿದ್ದೇನೆ ಕುದಿಲಿಕ್ಕೆ. ಸೊ ತಿಂಡಿ ತಿಂದಾದ್ಮೇಲೆ ಚಾ ಒಂದು ಬೇಕಲ್ಲ ಕುಡಿಲಿಕ್ಕೆ. ಸೊ ನಾವು ಮುಂಚೆ ಯಾರು ಸಹ ಕುಡಿಯೋದಿಲ್ಲ ಟೀ, ಎಲ್ಲರೂ ಸಹ ತಿಂಡಿ ಆದಮೇಲೆ ಕುಡಿಯುವಂಥದ್ದು. ಸ್ವಲ್ಪ ಕುಡಿಲಿ ಜಾಸ್ತಿ ಕುಡಿಲಿ, ತಿಂಡಿ ಆದಮೇಲೆ ಕುಡಿಯುವಂಥದ್ದು. ಫಸ್ಟಿಗೆ ಯಾರು ಸಹ ಕುಡಿಯೋದಿಲ್ಲ. ಅದಕ್ಕಿಂತ ಮುಂಚೆ ನಾವು ಕಷಾಯ ಕುಡಿತೇವೆ ಜೀರಿಗೆದು. ಸೊ ಹಾಗೆ ಇಲ್ಲಿ ಚಾ ಸಹ ಕೂಡ ಇಟ್ಟಿದ್ದೇನೆ. ಸೊ ತುಂಬ ಬೇಕಲ್ಲ, ಹಾಗೆ ತುಂಬ ಇಟ್ಟಿದ್ದೇನೆ. ಅಂದರೆ ನಾವು ತುಂಬ ಜನ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ ಅಲ್ಲ, ತುಂಬ ಜನ ಇದ್ದೇವೆ, ಹಾಗೆ ನಮಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಟಿದ್ದೇನೆ. ಸಾರು ಒಳ್ಳೆ ಪರಿಮಳ ಬರ್ತಾ ಉಂಟು. ಸಾರು ಕುದಿಯುವಾಗನೇ ಇಡ್ಲಿ ತಿಂದು ಖಾಲಿ ಮಾಡುವ ಅಂತ ಆಗ್ತದೆ. ಹಾಗೆ ಈಗೆಲ್ಲ ರೆಡಿ ಆಯಿತು. ನೋಡ್ಬೋದು, ನಾನು ಗುಂಡವನ್ನು ತೆಗಿತಾ ಇದ್ದೆ ನೋಡಿ. ಸೊ ಅದು ಎಲೆ ತಣ್ಣಗಾಗಬೇಕಲ್ಲ, ಹಾಗೆ ನಾನು ಫ್ಯಾನ್ ಕೆಳಗೆ ಕೂತ್ರೆ ಸೊ ಅದು ಸ್ವಲ್ಪ ತಣ್ಣಗಾಗ್ತದೆ, ಒಳ್ಳೆಯದಾಗ್ತದೆ ಅಂತ. ಸೊ ಹಾಗೆ ಗುಂಡವನ್ನು ಎಲೆಯನ್ನು ದೊಡ್ಡದು ಹಾಗೆ ತಿನ್ನಲಿಕ್ಕೆ ಅಷ್ಟು ಇದಾಗೋದಿಲ್ಲ. ಅದಕ್ಕೆ ನಾನೇನು ಮಾಡೋದು, ಎಲೆಯಿಂದ ಬಿಡಿಸಿ ಮತ್ತೆ ಅದನ್ನು ಕಟ್ ಮಾಡಿ, ಚಾಕುವಲ್ಲಿ ಕಟ್ ಮಾಡಿ ಮತ್ತು ಕೊಂಡೋಗಿ ಹಾಲಲ್ಲಿ ಇಟ್ಟರೆ ಸೊ ನಾವು ಎಲ್ಲ ಸಹ ಒಟ್ಟಿಗೆ ಅಲ್ಲೇ ಕೂತ್ಕೊಂಡು ತಿನ್ಬೋದು ಅಂಥೇಳಿ. ಸೊ ಅಂದರೆ ಮಕ್ಕಳಿರ್ತಾರಲ್ಲ, ಹಾಗೆ ಟೇಬಲಲ್ಲೆಲ್ಲ ಯಾರು ಸಹ ಕೂತ್ಕೊಂಡು ತಿನ್ನೋದಿಲ್ಲ, ಎಲ್ಲರೂ ಸಹ ಕೆಳಗೆ ಒಟ್ಟಿಗೆ ಕೂತ್ಕೊಂಡು ತಿನ್ನುವಂಥದ್ದು ನಾವು. ಹಾಗೆ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೇನೆ, ಪೀಸ್ ಮಾಡಿ ಇಡ್ತಾ ಇದ್ದೇನೆ. ಇದಿಟ್ಟರೆ ಹಾಕೊಳ್ಳಿಕ್ಕೆ ಕೂಡ ನಿಮ್ಗೆ ಎಷ್ಟು ಬೇಕು ಅಷ್ಟು ಬೇಕಾದನ್ನು ತಗೊಂಡು ಹೋಗೋದು ಅಷ್ಟೇ. ಆಮೇಲೆ ಮತ್ತೆ ಬೇಕಂತಾದರೆ ಮತ್ತೆ ಅಟ್ಟಿಂದ ತೆಗೆದ್ರೆ ಆಯಿತು ಅಂತ. ದೊಡ್ಡ ಸೌಂಡ್ ತರಬೇಕಿತ್ತು ಅಲ್ಲ, ಅಲ್ಲಿಗೆ ಹಾಕದ ಅವನಿಗೆ, ಅಲ್ಲಿಗೆ ಇವನಿಗೆ ಹಾಕ.
ಐಶು ಐಶು ಬಾ ಅಲ್ಲಿ ಮಧ್ಯಕ್ಕೆ ಯಾಕ ಸಾಕು ಐಶುಕುಲು ಐಶುಕುಲು ಎಂತ ತಿಂಡಿ ಅದಿ ನಮ್ಮ ಮನೆಯಲ್ಲಿ ಇಡಲಿ ಇಡಲಿ ಮತ್ತೆ ಪುಂಡಿ ಅಲ್ಲ ಮನೆ ಇಡಲಿ ಇಡಲಿ ಮತ್ತೆ ಹೌದಾ ನಿಂಗೆ ಇಷ್ಟನಾ ಶಾಲೆ ರಜೆನಾ ಇವತ್ತು ಸಮಿತ ಸ್ಕೂಲ್ ರಜೆನಾ ಏನೇ ಮಾತಾಡೋದು ಏ ಪೋಕ್ರಿ ತಿಂಡಿ ತಿನ್ನ ಸಮಿತ್ ಹೇಗೆ ಉಂಟಂತ ಹೇಳ ಹೌದಾ ಎಲ್ಲ ಸೇರಿ ಒಟ್ಟಿಗೆ ತಿಂಡಿ ತಿಂದ್ವಿ ಮತ್ತು ಇವತ್ತೊಂದು ಬಯಕೆ ಇತ್ತು ಫ್ರೆಂಡಿದ್ದು ಸೊ ಹಾಗೆ ನಾವು ತಿಂಡಿ ತಿಂದು ಬೇಗ ರೆಡಿಯಾಗಿ ಬಯಕೆಗೆ ಹೊರಟ್ವಿ. ಸೊ ಮುಂಚೆ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ಲು, ನಾವು ಒಟ್ಟಿಗೆ ಇದ್ವಿ. ಈಗ ಅವಳು ಜಾಬ್ ಚೇಂಜ್ ಮಾಡಿದ್ದಾಳೆ. ಸೊ ಹಾಗೆ ಅವಳದ್ದು ಬೈಕೆ ಇತ್ತು, ಅದು ಹೆಜಮಾಡಿಯಲ್ಲಿತ್ತು. ಸೊ ಹಾಗೆ ಅವಳ ಬೈಕಿಗೆ ಅಂತ ನಾವು ಹೋಗ್ತಾ ಇದ್ದೇವೆ. ನಾನು ಮತ್ತು ಹಸ್ಬೆಂಡು ಆಯುಷ್ ಮುಂದೆ ಇದ್ದೇವೆ, ಹಿಂದೆ ರಶ್ಮಿ ಮತ್ತು ಚೈತ್ರ ಇದ್ದಾರೆ, ಆಮೇಲೆ ಅಕ್ಷತಾ ಪವಿತ್ರ ಎಲ್ಲ ಸಿಗ್ತಾರೆ. ಸೊ ಬನ್ನಿ, ಹಾಲ್ ರೀಚ್ ಆದ್ವಿ, ನಾವು ಬಂದ್ವಿ. ರಶ್ಮಿ, ಚೈತ್ರ, ಅಕ್ಷಿತಾ, ಆಯುಷು, ನಾನು ಎಲ್ಲ ಹೀಗೆ ರೆಡಿಯಾಗಿದ್ದೀವಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಲೇಟ್ ಆಗಿದೆ, ಇವತ್ತು ವರ್ಕ್ ಇತ್ತು ನಮಗೆ, ಸಂಡೇ 31 ಅದು ಸಂಡೇ ವರ್ಕ್ ಇತ್ತು, ಬಿಕಾಸ್ ಮಂತ್ ಎಂಡ್ ಆಗಿರೋದ್ರಿಂದ ಹಾಗಾಗಿ ಲೇಟ್ ಆಯಿತು. ನಮಗಿಂತ ಮುಂಚೆ ಪ್ರಜ್ಞೆಯವರು ಕೂಡ ಬಂದು ಹೋಗಿದ್ದರು, ಸಂದೀಪಣ್ಣ ಮತ್ತು ಪ್ರಜ್ಞೆಯವರು. ಅವ್ರು ಕೂಡ ನಮಗೆ ಮೀಟ್ ಆಗಲಿಕ್ಕೆ ಆಗಲಿಲ್ಲ ನಮಗೆ ಅವರನ್ನು. ಮತ್ತೇನು ಮಾಡೋದು, ಹೊರಟ್ವಿ, ಬಿಕಾಸ್ ಹೋಗಲೇಬೇಕಲ್ಲ, ಫ್ರೆಂಡು ಕರೆದಿದ್ದಾಳೆ, ಅದಕ್ಕೆ ಎಷ್ಟೊತ್ತಾದರೂ ಪರವಾಗಿಲ್ಲ ಹೋಗೋಣ ಅಂಥೇಳಿ ಹೊರಟ್ವಿ. ನೋಡಿ ಬಂದ್ವಿ ನಾವು. ಹಾಲ್ ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಹಾಲು. ಖುಷಿ ಆಯಿತು. ಬರಬೇಕಾದ್ರೆ ಎಂಟ್ರಿಯಲ್ಲೇ ಸೌಜನ್ಯ ಹಸ್ಬೆಂಡ್ ಇದ್ದರು, ವೆಲ್ಕಮ್ ಮಾಡಿದರು, ಖುಷಿ ಆಯಿತು. ಆಮೇಲೆ ಸೌಜನ್ಗೆ ವಿಶ್ ಮಾಡ್ಲಿಕ್ಕೆ ಅಂತ ಹೋದ್ವಿ. ಸೊ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಸೌಜನ್ಯ, ಯಾರ್ದು ದೃಷ್ಟಿ ಬೀಳದೆ ಇರಲಿ ಅವಳಿಗೆ, ಚೆನ್ನಾಗಿ ಕಾಣ್ತಾ ಇದ್ಲು. ನಾವು ಹೋಗಿದ್ದು ಮೋಸ್ಟ್ಲಿ ಬೇಗನೆ ಬಂದಿದ್ರೆ ಅವಳನ್ನು ಚೆನ್ನಾಗಿ ಮಾತಾಡ್ಸೋಕ್ಕಾಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಾವು ಲೇಟಾಗಿ ಹೋಗಿದ್ದರಿಂದ ಅವಳು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡಿದ್ಲು, ಹಾಗಾಗಿ ಮಾತಾಡ್ಸೋಕ್ಕಾಯ್ತು. ಚೆನ್ನಾಗಿ ಕಾಣ್ತಾ ಇದ್ಲು ಗ್ರೀನ್ ಸ್ಯಾರಿಯಲ್ಲಿ. ಆ್ಯಂಡ್ ಊಟ ಅಂತೂ ಹೇಳೋದೇ ಬೇಡ ಗೈಸ್, ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟ. ಅವಳದು ಮೆಹಂದಿಯಲ್ಲಿ ಕೂಡ ಅಷ್ಟೇ ಚೆನ್ನಾಗಿತ್ತು ಊಟ. ಸೊ ಮದುವೆಲೂ ಚೆನ್ನಾಗಿತ್ತು, ಆ್ಯಂಡ್ ಈ ಬೈಕಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಊಟ. ಒಳ್ಳೆ ರೀತಿಯಲ್ಲಿ ಊಟ ಮಾಡಿದ್ವಿ ನಾವು. ಪವಿತ್ರ ಸಿಕ್ಕಿದ್ಲು, ಪವಿತ್ರಂಗೆ ಮಗು ಚಿಕ್ಕವನಾಗಿರೋದ್ರಿಂದ ಪಾಪ ಆಟ ಮಾಡ್ತಾನಲ್ವ, ಸೊ ಅವನಿಗೆ ಊಟ ಮಾಡಿಸ್ತಾ ಕೂತ್ಕೊಂಡಿದ್ಲು. ಮಕ್ಕಳು ಎಷ್ಟಂದ್ರೂ ಹಾಗೆ ಅಲ್ಲ, ಬೇಗ ಊಟ ಮಾಡೋದಿಲ್ಲ. ಅದು ಎಲ್ಲಾದರೂ ಕರ್ಕೊಂಡು ಹೋದಲ್ಲಂತೂ ಕೇಳೋದೇ ಬೇಡ, ತುಂಬ ಕಷ್ಟ ಕೊಡ್ತಾರೆ. ಸೊ ಪಾಪ ಅವನಿಗೆ ಊಟ ಮಾಡ್ಸೋಕ್ಕೇ ಇದು ಮಾಡ್ತಾಯಿದ್ಲು, ತುಂಬ ಹೊತ್ತಾಗತ್ತಲ್ಲ. ಸೊ ಹಂಗಾಗಿ ಮೆಲ್ಲ ಊಟ ಕೊಡ್ತಾಯಿದ್ಲು. ನೀವು ಹೋಗಿ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ಲು. ಹಾಗಾಗಿ ನಾವಿಲ್ಲಿ ಊಟ ಹಾಕ್ಕೊಳಕ್ಕಂತ ಬಂದ್ವಿ. ಸೊ ತುಂಬ ವೆರೈಟೀಸ್ ಇತ್ತು, ಅದರಲ್ಲೂ ಸೇಮಿಗೆ ಮತ್ತು ಸಾರಂತೂ ಅಲ್ಟಿಮೇಟ್ ಕಾಂಬಿನೇಷನು. ಆ್ಯಂಡ್ ಎಲ್ಲನೂ ಚೆನ್ನಾಗಿತ್ತು ಗೈಸ್. ಕಬಾಬು ಚೆನ್ನಾಗಿತ್ತು, ಆ್ಯಂಡ್ ರೈಸ್ ಚೆನ್ನಾಗಿತ್ತು, ಸಾಂಬಾರು ಚೆನ್ನಾಗಿತ್ತು, ಸುಕ್ಕ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಈಗ ನೋಡ್ತಾ ಇದ್ದರೆ ವೀಡಿಯೋ ಆಸೆ ಆಗ್ತಿದೆ. ಚೆನ್ನಾಗಿತ್ತು, ಒಳ್ಳೆ ರೀತಿಯಲ್ಲಿ ಊಟ ಆಯಿತು. ಎಷ್ಟುಂಟು ನಾವೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ, ನಿಜ ಹೇಳ್ಬೇಕಂದ್ರೆ ಹೊರಡೋಕ್ಕೆ ಮನಸ್ಸಾಗಿಲ್ಲ ನಮಗೆ. ಏನೋ ಮಾತಾಡಿ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ಡ್ಯೂಟಿ ಮಧ್ಯದಲ್ಲಿ ಅರ್ಧದಲ್ಲಿ ಬಿಟ್ಟು ಬಂದಿದ್ದೀವಲ್ಲ, ಹಾಗಾಗಿ ಬರಲೇಬೇಕಾಯ್ತು. ಸೊ ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ಬಂದ್ವಿ. ಊಟಾಗಿ ಕೂತ್ಕೊಂಡು ಈಗ ಹೊರಡೋದು ಆಯ್ತು. ಡ್ಯೂಟಿ ಉಂಟು, ಕಂಟಿನ್ಯೂ ಮಾಡಬೇಕು. ಈಗ ಹೊರಡೋದು. ಯಜಮಾಡಿ ಆರ್ಕೆಸ್ಟ್ರಾ ಊಟ ಎಲ್ಲ ಆಯಿತು. ಈಗ ಹೊರಟು ಮನೆಗೆ. ಡ್ಯೂಟಿ ಉಂಟು, ಇಲ್ಲದೆ ಸ್ವಲ್ಪ ಹೊತ್ತಿರ್ಬೋದಿತ್ತಲ್ಲ. ಹೆಂಗಿಜ್ಜಿ ಹೆಂಗಿಲ್ಲ, ಆರಾಮ್. ಬಾಯ್ ಹೇಳಿ ಬಾಯ್. ಎಂಥದ ಬೇಗ ಆಯಿತು ಅನ್ನೋ ಫೀಲಿಂಗ್ಸು. ಓ ಆಚೆಯಾ? ಇನ್ನು ಚೈತ್ರನ ಮದುವೆಯಲ್ಲಿ ಅಲ್ಲ ಅಕ್ಷತಾ, ಇನ್ನು ಚೈತ್ರನ ಮದುವೆಯಲ್ಲಿ
ಮತ್ತೆ ಸೌಜನ್ಯ ಬಾಬು ನಾಮಕರಣ ಬೇಗ ಇದೆಯಾ ಅರ್ಜೆಂಟಲ್ಲಿ ಹೋಗಿದ್ದೆ ನಾವು ಇದು ನೋಡಿಲ್ಲ ಬೇಬಿ ಶವರ್ ಆಫ್ ಸೌಜನ್ಯ ಪ್ರತಾಪ್ ಬರೋದಿಲ್ಲ ಇತ್ತು ಮುರಾರಿ ಜನ ಬರ್ತಾರೆ ನಿಜ ಹೇಳ್ಬೇಕಂದ್ರೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸಿಗೆ ಸುಮಾರು ದಿವಸ ಆಗಿದೆ ಅಲ್ಲ ಹಾಗೆ ಹಾಗೆ ಎಂತ ಏನಿದೆ ಈಗ ಜಸ್ಟು ಫಂಕ್ಷನಿಂದ ಮನೆಗೆ ರೀಚ್ ಆದ್ವಿ ಎಲ್ಲರೂ ಹೋದರು ಚೈತ್ರನ್ ಬಿಡೋಕ್ಕೆ ರಶ್ಮಿ ಹೋದ್ಲು ಗಾಡಿಯೆಲ್ಲ ಬಿಟ್ಟು ಬರ್ತಾಳೆ ಅವಳು ಅಕ್ಷಿತಾ ಕೂಡ ಅಲ್ಲಿ ಡ್ರಾಪ್ ಮಾಡಿ ಬಂದ್ವಿ ಸೊ ಪವಿತ್ರ ಕೂಡ ಸಿಕ್ಕಿ ವಿಶ್ ಮಾಡಿ ಹೋದ್ಲು ಜಾಸ್ತಿ ಶೂಟೇ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಅಂದ್ಕೊಳ್ತಾ ಇದ್ದೆ ತುಂಬ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂಥೇಳಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಸಿಕ್ಕಿದಾಗ ಮಾತಾಡ್ತಿರ್ತೀವಲ್ಲ ಮಾತಾಡೋದೇ ಆಗುತ್ತೆ ಆವಾಗ ವೀಡಿಯೋ ಮಾಡೋಕ್ಕಾಗಲ್ಲ ಕೆಲವೆಲ್ಲ ನಿಮಗೆ ಪರ್ಸ್ನಲ್ ಟಾಕ್ಸ್ ಇರುತ್ತಲ್ಲ ಎಲ್ಲದನ್ನೂ ಹಂಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲಲ್ಲ ಸೊ ಹಾಗಾಗಿ ಹಿಂಗೆ ಮಾತಾಡೋದೇ ಆಗುತ್ತೆ ಮಾತಾಡೋ ಟೈಮಲ್ಲಿ ನೆನಪೇ ಆಗಲ್ಲ ವೀಡಿಯೋ ಮಾಡ್ಕೋಬೇಕು ಅನ್ನೋದು ನೆನಪಾಗೋದಿಲ್ಲ ಮತ್ತು ಇವತ್ತು ಕೆಲಸ ಇದ್ದ ಕಾರಣ ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಇವತ್ತು ಜಾಸ್ತಿ ಕೆಲಸ ಇದ್ದಿದ್ದ ಕಾರಣ ವೀಡಿಯೋನೇ ಮಾಡೋಕ್ಕಾಗಿಲ್ಲ ನೀವೀಗ ಬರೋದಾ ನೀವು ಕೆಲಸ ಇದ್ದ ಕಾರಣ ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಅರ್ಜೆಂಟಲ್ಲಿ ಹೊರಟೋಗಿದ್ದಾಯಿತು ಅರ್ಜೆಂಟಲ್ಲಿ ಬಂದಿದ್ದಾಯಿತು ಇಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್